ಎಲ್ಲ KCET 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಎಲ್ಲ KCET 2026ನಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಭಾಗವಹಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅಂದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಪಾರ್ಟಿಸಿಪೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಇದೆ ಅಂತ ಹೇಳ್ಬೋದು. ಸೊ ಏನದು ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ಬಂದುಬಿಟ್ಟು KCET 2026ನ ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ನಡೆಯುತ್ತೆ, ಅಫಿಷಿಯಲ್ ಅಪ್ಡೇಟ್ ಏನಿದೆ, ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗೆ KCET ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವಾಗ ಓಪನ್ ಆಗುತ್ತೆ, ಆಪ್ಷನ್ ಎಂಟ್ರಿಯನ್ನು ಮಾಡೋಕ್ಕೆ ಯಾವಾಗ ಬಿಡ್ತಾರೆ KCET ಅವರು, KE ಅವರು, ಸೆಕೆಂಡ್ ರೌಂಡ್ ಅವರಿಗೆ, ಸೊ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಚಾಯ್ಸ್ 2, ಚಾಯ್ಸ್ 3 ಅಥವಾ ಸೀಟ್ ಸಿಗದೆ ವಿದ್ಯಾರ್ಥಿಗಳು ಈಗ ಏನು ಮಾಡಬೇಕು, ಏನು ಆಪ್ಷನ್ ಇದೆ ಅಂತ ಕೇಳ್ತಿದ್ರು. ಸೊ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೆಕೆಂಡ್ ರೌಂಡ್ನಲ್ಲಿ ಹೊಸ ಕಾಲೇಜ್ ಅಥವಾ ಕೋರ್ಸ್ ಆ್ಯಡ್ ಮಾಡ್ಬೋದು, ಆಪರ್ಚುನಿಟಿ ಇದೆ ಆ್ಯಡ್ ಮಾಡೋಕ್ಕೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗೆ KCET 2026ನ ಸೆಕೆಂಡ್ ರೌಂಡ್ನ ಶೆಡ್ಯೂಲ್ ಅನ್ನೋದು ಯಾವಾಗ ರಿಲೀಸ್ ಆಗುತ್ತೆ ಅಂದರೆ, ನಿಮ್ಮ ಕಂಪ್ಲೀಟ್ ಟೈಮ್ ಟೇಬಲ್ ಅನ್ನೋದು ಯಾವಾಗ ಬಿಡ್ತಾರೆ, ಶೆಡ್ಯೂಲ್ ಅನ್ನೋದು ಯಾವಾಗ ಬಿಡ್ತಾರೆ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ KCET ಮತ್ತು ನೀಟ್ ಕಂಬೈನ್ ಕೌನ್ಸಿಲಿಂಗ್ ನಡೆಯುತ್ತೆ ಅಥವಾ ನಡೆಯಲ್ವಾ, ಏಕೆ ಡಿಲೇ ಆಗ್ತಿದೆ, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು KCET 2026ನ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ನಡೆಯುತ್ತೆ ಅಂತ ಕೇಳ್ತಿದ್ರು. ಸೊ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಡೆಯುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಆಗಸ್ಟ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವಾಗ ಓಪನ್ ಆಗುತ್ತೆ, ಸೊ ಅದೇ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಓಪನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಈಗ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ಫಸ್ಟ್ ರೌಂಡ್ನ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ ಸೊ ಸೆಕೆಂಡ್ ರೌಂಡ್ ಅನ್ನೋದು ಶುರು ಮಾಡ್ತಾರಂತಲೇ ಹೇಳ್ಬೋದಾಗಿದೆ. ಸೊ KE ಅವರು ಈಗ ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ಟ್ವಿಟರಲ್ಲಿ ಟ್ವೀಟ್ ಮಾಡಿದರು. ಸೊ ಆಗಸ್ಟ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಆಗಸ್ಟ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಚಾಯ್ಸ್ 2, ಚಾಯ್ಸ್ 3 ಅಥವಾ ಸೀಟ್ ಸಿಗದೇ ಇರುವ ವಿದ್ಯಾರ್ಥಿಗಳಿಗೆ ಈಗೇನು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ಶಾಕಿಂಗ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ಸೊ ಸೀಟನ್ನು ಹೋಲ್ಡ್ ಮಾಡಿಟ್ಕೊಂಡು ಸೊ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಅನ್ನೋದು ಮಾಡಬೇಕಾಗುತ್ತೆ. ನೀವೆಲ್ಲಾದರೂ ಸೀಟ್ನ ಹೋಲ್ಡ್ ಮಾಡ್ಕೊಂಡು ಇಲ್ದಿದ್ದು ಹಾಗೆ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತಲ್ಲ, ಸೊ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ದನ್ನು ಕನ್ಸಿಡರ್ ಮಾಡಲ್ಲ. ಸೊ ಈಗ ನಿಮಗೆಲ್ಲಾದ್ರೂ ಸೆಕೆಂಡ್ ರೌಂಡಲ್ಲಿ ಚೆನ್ನಾಗಿರೋದು ಸೀಟ್ ಸಿಕ್ಕಿಲ್ಲ ಅಂದರೆ ಸೊ ಅದೇ ಸಿಗುತ್ತೆ, ಅದನ್ನೇ ತೊಗೋಬೇಕಾಗುತ್ತೆ. ಸೊ ಆ ಥರ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ಸೀಟ್ನ ಹೋಲ್ಡ್ ಮಾಡಿಕೊಂಡ್ಬಿಟ್ಟು ಭಾಗವಹಿಸಿ. ಆವಾಗ ಎಲ್ಲಾದರೂ ಫಸ್ಟ್ ರೌಂಡೇ ಚೆನ್ನಾಗಿತ್ತು ಅಂದರೆ ಅದನ್ನು ತೊಗೋಬೋದು. ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜಲ್ಲಿ ಸೀಟ್ ಸಿಗ್ತಂದರೆ ಸೊ ಸೆಕೆಂಡ್ ರೌಂಡನ್ನೇ ನೀವು ಚೂಸ್ ಮಾಡ್ಬೋದಾಗುತ್ತೆ. ಇನ್ನು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಚಾಯ್ಸ್ 1ನಲ್ಲಿ ಸಿಕ್ಕಿರುವಂಥ ಸೀಟ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಚಾಯ್ಸ್ 3ಗೆ ಪಾರ್ಟಿಸಿಪೇಟ್ ಮಾಡಿರ್ತೀರ. ಸೆಕೆಂಡ್ ರೌಂಡಲ್ಲಿ ಕರೆಕ್ಟಾಗಿ ನೀವು ಪ್ರಾಪರಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಕಾಲೇಜ್ ಆಗಿರ್ಬೋದು, ಪ್ರಿಯಾರಿಟಿ ಎಲ್ಲದನ್ನು ಪ್ರಾಪರಾಗಿ ಮಾಡಿದ್ರೆ ಸೊ ನಿಮಗೆ ಸೀಟ್ ಸಿಗೋ ಚಾನ್ಸಸ್ 100% ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ಸೆಕೆಂಡ್ ರೌಂಡ್ನಲ್ಲಿ ಹೊಸ ಕಾಲೇಜ್ ಅಥವಾ ಕೋರ್ಸ್ ಆ್ಯಡ್ ಮಾಡ್ಬೋದಾ, ಸೊ ಅಫ್ಕೋರ್ಸ್ ನೀವು ಈಸಿಯಾಗಿ ಹೊಸ ಕಾಲೇಜ್ ಮತ್ತು ಕೋರ್ಸ್ನ ಆ್ಯಡ್ ಮಾಡ್ಬೋದಾಗಿರುತ್ತೆ. ಸೊ ಹಾಗೆ ಪ್ರಿಯಾರಿಟಿ ಚೇಂಜ್ ಮಾಡಬೇಕಾಗಿದೆ. ಫಸ್ಟಲ್ಲಿರೋ ಕಾಲೇಜ್ನ ಸೆಕೆಂಡ್ ಹಾಕ್ಬೋದು, ಲಾಸ್ಟಲ್ಲಿರೋ ಕಾಲೇಜ್ನ ಫಸ್ಟ್ನಲ್ಲಿ ಹಾಕ್ಬೋದು. ಸೊ ಆ ಥರ ಚೇಂಜಸ್ ಕೂಡ ಮಾಡ್ಬೋದಾಗಿತ್ತು. ಯಾವ ಕಾಲೇಜ್ ಬೇಡ ಸೊ ಅದನ್ನು ಕೂಡ ಡಿಲೀಟ್ ಮಾಡ್ಬೋದಾಗಿತ್ತು. ಯಾವ ಕೋರ್ಸ್ ಬೇಡ ಸೊ ಯಾವ ಬ್ರಾಂಚ್ ಬೇಡ ಅದನ್ನು ಕೂಡ ಡಿಲೀಟ್ ಮಾಡ್ಬೋದಾಗುತ್ತೆ. ಸೊ ಈ ಥರ ಆಪ್ಷನ್ ಕೂಡ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೊಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ KCET 2026ನ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಯಾವಾಗ ರಿಲೀಸ್ ಆಗುತ್ತೆ, ರಿಲೀಸ್ ಬಂದುಬಿಟ್ಟು ಜುಲೈ 28 ಅಥವಾ 29ಕ್ಕೆ ರಿಲೀಸ್ ಆಗುತ್ತೆ. ನಿಮಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅಂತಲೇ ಹೇಳ್ಬೋದಾಗಿದೆ. ಸೊ ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ. ಸೊ ಆದಷ್ಟು ಬೇಗ ನಿಮ್ಮ ಎಲ್ಲ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ, ಟೈಮ್ ಟೇಬಲ್ನ ಬಿಡ್ತಾರೆ. ಸೊ ಬಿಟ್ಟ ತಕ್ಷಣ ನಾನು ಇದೇ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಪಟ್ಟಂತೆ ನೋಟಿಫಿಕೇಷನ್ ಬರುತ್ತೆ, ನೀವು ವೀಡಿಯೋನ ನೋಡಿಕೊಂಡು ತಿಳ್ಕೊಬೋದಾಗಿರುತ್ತೆ. ಸೊ ಇನ್ನು KCET ಮತ್ತು ನೀಟ್ ಕಂಬೈನ್ ಕೌನ್ಸಿಲಿಂಗ್ ಯಾಕೆ ಡಿಲೇ ಆಗ್ತಿದೆ, ಸೊ ಏನು ಅಂತ ಕೇಳ್ತೀರಿ. ನೀಟ್ ಕಂಬೈನ್ ಕೌನ್ಸಿಲಿಂಗ್ ನಡೆಯೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೀಟ್ ಮತ್ತು KCET
ಕಂಬೈನ್ ಕೌನ್ಸಿಲಿಂಗ್ ನಡೆಯೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾಕಂದರೆ ನೀಟ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ತುಂಬಾ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ ನೀಟ್ ಅವರ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೀಟ್ ಅವರಿಗೆ ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಬರಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಸೊ ಆಮೇಲೆ ಅವರಿಗೆ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಂಬೈನ್ ಕೌನ್ಸಿಲಿಂಗ್ ಆಗೋ ಚಾನ್ಸಸ್ ಕಡಿಮೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಐ ಒ ಪಿ ಒಂದು ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಐ ಒ ಪಿ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇದೇ ರೀತಿ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.